ಬ್ಯಾಕ್ ರೋಟ್ರಿ 2 ಅಡಿ ಗ್ಯಾಪಲ್ಲಿ ಮಣ್ಣೆತ್ತಾಕ್ಲಿಕ್ಕೆ, ಇನ್ನೊಂದು 1 ಅಡಿ ಗ್ಯಾಪಲ್ಲಿ ಮಣ್ಣೆತ್ತಾಕ್ಲಿಕ್ಕೆ. ಸೊ ಈ ಮಿಷಿನ್ ಜೊತೆ ಏನೇನು ಬರುತ್ತೆ ಅಟ್ಯಾಚ್ಮೆಂಟು, ಈ ಬ್ಲೇಡ್ ನೀವು ಹಾಕ್ಬಿಟ್ರೆ ಇದು ಮಿಷಿನ್ ಮುಂದೆ ಹೋಗುತ್ತೆ, ಬ್ಲೇಡ್ ಹಿಂದಕ್ಕೆ ತಿರುಗಿ ತಾನೇ ಮಣ್ಣೆತ್ತಾಗುತ್ತೆ. ಇದೆಲ್ಲ 2 ಟೈಪ್ ಕೊಡ್ತಾ ಇದ್ವಿ ನಾವು. ಒಂದು ಸೆಟ್ ಕಳೆ ತೆಗೆಯೋ ಮಿಷಿನು, 1 ಅಡಿ ಮಣ್ಣೆತ್ತಾಕಿರೋ ಮಿಷಿನು, 2 ಅಡಿ ಮಣ್ಣೆತ್ತಾಕಿರೋ ಬ್ಲೇಡು, ಆಮೇಲೆ ಒಂದು ಸೆಟ್ಟು ಕಬ್ಬಣದ ವೀಲು. ಇದಿಷ್ಟು ಇದರೊಳಗಡೆ ಬರುತ್ತೆ ಈ ಮಿಷಿನ್ ಜೊತೆಗೆ. ನಿಮಗೆ ಮಿಷಿನಿಗೆ ತಗೋಬೇಕು ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿರೋ ನಂಬರಲ್ಲಿ ನೀವು ಸಂಪರ್ಕ ಮಾಡಿ. ಫ್ರಂಟ್ ರೋಟ್ರಿ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಸಿಗೋ ಫ್ರಂಟ್ ರೋಟ್ರಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟೈರ್ ತೆಗೆದು ಬ್ಲೇಡ್ ಹಾಕ್ತೀವಿ. ಈಗ ಟೈರ್ ತೆಗೆದು ಬ್ಲೇಡ್ ಹಾಕ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ವರ್ಕ್ ಮಾಡ್ಬೇಕಾದ್ರೆ ನಮಗೆ ಸ್ವಲ್ಪ ಕೈ ನೋವು, ಕಾಲು ನೋವು. ಸಣ್ಣ ರೈತರಿಗೆ ಅದೇ ಈಸಿ, ಯಾಕಂದ್ರೆ ರೇಟ್ ಕಡಿಮೆ ಇರುತ್ತೆ. ಯಾವ ರೀತಿ ಕೆಲಸ ಮಾಡಿದ್ವಿ ಅಂತ ನೋಡಿದ್ರಲ್ಲ, ಮೊದಲು ನಾವು ಕಳೆ ತೆಗೆದಿದ್ವಿ, ಅದ ನಂತರ ಬದು ಏರಿಸಿದ್ವಿ, ಕೊನೆಗೆ ಮತ್ತೆ ರಿವರ್ಸ್ ಓಡಿಸಿ ಇನ್ನೊಂದಿಷ್ಟು ಆಳೆ ಕಾಲುವೆ ಥರ ಮಾಡಿದ್ದೀವಿ. ಈ ಥರ ಒಂದು ಪವರ್ ವೀಡರು ಮಲ್ಟಿಪರ್ಪಸ್ ಮಾಡಿದ್ದನ್ನು ಯಾವ ಥರ ನೀವು ನೋಡಿದಿರಾ, ಪಕ್ಕದಲ್ಲಿ ನೋಡಿ ಜಮೀನು ಹೇಗಿದೆ. ಈಗ ಫಿನಿಶ್ ಆಗಿರೋದು ನೋಡಿ, ಸುಮಾರು ನೋಡಿ ಎಷ್ಟಿದೆ ಅಂತ ನೋಡಿ, ಸುಮಾರು ಒಂದು ಇಷ್ಟು ಆಳದಲ್ಲಿ ಅದು ಕಾಲುವೆ ತೆಗೆದಿದೆ. ಈಗ ನೀವು ಇದರಲ್ಲಿ ನೀರು ಹಾಯಿಸ್ಬೋದು, ಇಲ್ಲ ಗೊಬ್ಬರ ಹಾಕ್ಬೋದು. ಹಾಗೆ ಮಲ್ಟಿಪರ್ಪಸ್ ಕೆಲಸ ಮಾಡೋಕ್ಕೋಸ್ಕರನೇ